ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ಕರ್ನಾಟಕ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಚನ್ನಪಟ್ಟಣದಲ್ಲಿ ಸೋತಿದ ಕಾರಣದಿಂದಾಗಿ ನೂತನ ಶಾಸಕರಾಗಿರ್ತಕ್ಕಂಥ CP ಯೋಗೇಶ್ವರ್ ಅವರ ಹೇಳಿಕೆ ನೀಡಿದನ್ನ ಮಾಜಿ ಮಂತ್ರಿ ಹಾಲಿ ಜೆಡಿಎಸ್ನ ಕೋರ್ ಕಮಿಟಿಯ ಅಧ್ಯಕ್ಷರಾಗಿರುವಂತಹ ಬಂಡೆಪ್ಪ ಕಾಶಂಪುರ್ ಅವರು CP ಯೋಗೇಶ್ವರ್ ಅವರಿಗೆ ಸವಾಲು ಹಾಕಿದ್ದಾರೆ. ನಿನ್ನ ಯೋಗ್ಯತೆಗೆ ತಕ್ಕಂತೆ ನೀನು ಇದ್ರೆ ಒಂದೇ ಒಂದು ಜೆಡಿಎಸ್ನ 18 ಜನ ಶಾಸಕರ ಪೈಕಿ ಒಬ್ಬನಾದ್ರೂ ನೀನು ಕರ್ಕೊಂಡು ಹೋಗಿದ್ರೆ ಅದು ನಾನು ನೋಡ್ತೀನಿ ಅಂತಕ್ಕಂಥ ಮಾತನ್ನ ಯೋಗೇಶ್ವರ್ ಅವರಿಗೆ ಬಂಡೆಪ್ಪ ಕಾಶಂಪುರ್ ಅವರು ಸವಾಲು ಹಾಕಿದ್ದಾರೆ. ಅದಲ್ಲದೆ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಬಗ್ಗೆ ಮಾತನಾಡುವ ನೈತಿಕತೆ ಹಕ್ಕು ನಿಮಗಿಲ್ಲ. 92 ಇಳಿ ವಯಸ್ಸಿನಲ್ಲಿ ಕೂಡ ಇವತ್ತಿಗೂ ನಮ್ಮ ದೇವೇಗೌಡರು ರಾಜಕೀಯ ರಂಗಕ್ಕೆ ಬಂದು ಚುನಾವಣಾ ಪ್ರಚಾರ ಮಾಡ್ತಾರೆ. ಅಂತ ಒಬ್ಬ ವ್ಯಕ್ತಿಯ ಬಗ್ಗೆ ನೀನು ಮಾತಾಡೋದು ಯೋಗ್ಯತೆ ಅಲ್ಲ ಎನ್ನುವಂತಹ ಮಾತಿಗೆ ಬಂಡೆಪ್ಪ ಕಾಶಂಪುರ್ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಬೀದರ್ ನಗರದಲ್ಲಿ ಬಂಡೆಪ್ಪ ಕಾಶಂಪುರ್ ಅವರು ಪತ್ರಿಕಾಗೋಷ್ಠಿ ಕರೆದು ಮಾತನಾಡುತ್ತಾ 1 ತಿಂಗಳು ಅವರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಇವತ್ತು ನಡೆದಿರತಕ್ಕಂಥ 26ನೇ ತಾರೀಕು ನವೆಂಬರ್ 20ರಿಂದ ಡಿಸೆಂಬರ್ 26ರವರೆಗೆ 1 ತಿಂಗಳ ಕಾಲ ಅವಕಾಶ ಕೊಡ್ತೀನಿ. ಒಬ್ಬ ನಮ್ಮ ಜೆಡಿಎಸ್ ಶಾಸಕರನ್ನ ಕರೆದುಕೊಂಡು ನೀವು ಕಾಂಗ್ರೆಸ್ಗೆ ಹೋಗಿ ಮುಂದಿನ ಕೆಲಸ ನಾವು ನೋಡ್ಕೋತೀವಿ ಅಂತಕ್ಕಂಥ ಮಾತನ್ನ ಬಂಡೆಪ್ಪ ಕಾಶಂಪುರ್ ಅವರು ಹೇಳಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ನಾರಂಜ ಎಕ್ಸ್ಪ್ರೆಸ್ ನ ಬ್ರೇಕಿಂಗ್ ಸುದ್ದಿ ವಾಹಿನಿಯಲ್ಲಿ. ಮತ್ತೆ ನೀವೇನು ಹೇಳ್ತೀರಿ? ನನಗೆ 1 ತಿಂಗಳ ಟೈಮ್ ಕೊಟ್ರೆ JDS ನಲ್ಲಿ ಇದ್ದಂತ 18 ಶಾಸಕರಿಗೂ ಕಾಂಗ್ರೆಸ್ಗೆ ಹೋಯ್ತಾರಂತೆ. ನಾನು ಹೇಳ್ತೀನಿ ಇವತ್ತು 26ನೇ ನವೆಂಬರ್ 1 ತಿಂಗಳ ಟೈಮ್ ನಿಮಗೆ. 1 ಶಾಸಕರಿಗೆ ನಮ್ಮ ಪಾರ್ಟಿ JDS ಪಾರ್ಟಿ ಮುಂದಿನ ತಿಂಗಳು 26ನೇ ತಾರೀಕುವರೆಗೆ ನಿಮ್ಮ ಪಾರ್ಟಿಯಲ್ಲಿ ಸೇರಿಸಿ ಟಿವಿಯಲ್ಲಿ ಬರಬೇಕು. ಸಾಕು, ಗೊತ್ತಾಯ್ತಾ? ನೀವು ಹೇಳಿದ್ರಲ್ಲ, ಒಂದೇ ಶಾಸಕರಿಗೆ ಕರ್ಕೊಂಡು ಹೋಗ್ರಿ. ನಾ ಹೇಳ್ತೀನಿ ಒಂದೊಂದು ಸಮಯ ಇದೆ ಸ್ವಾಮಿ, ಎಲ್ಲ ಸಮಯ ಓಡಲ್ಲ, ಗೊತ್ತಾಯ್ತಾ? ಇವತ್ತು ಈ ಸರ್ಕಾರ ಅವಕಾಶ ಇದೆ ಅವರಿಗೆ, ಒಳ್ಳೆ ಕೆಲಸ ಮಾಡಲಿ, ರೈತರ ಪರವಾಗಿ ಕೆಲಸ ಮಾಡಲಿ. ಅದರ ನಿಮಗೂ ಗೆಲ್ಸಿದ್ದಾರೆ, ನೀವು ಕೆಲಸ ಮಾಡಿರಿ. ಅದು ಬಿಟ್ಟು ಆ ರಾಜಕಾರಣಿ 92 ವಯಸ್ಸಲ್ಲಿ ಇವತ್ತ ಇಡೀ ದೇಶಕ್ಕೆ ಮಾದರಿ ಇದ್ದಾರೆ ಅವರು. ನಮ್ಮ ದೇಶದಲ್ಲಿ ಇಬ್ಬರು ಮಾಜಿ ಪ್ರಧಾನಿಗಳಿದ್ದಾರೆ ಇವತ್ತ. ಒಬ್ಬರು ಮನಮೋಹನ್ ಸಿಂಗ್ರು, ಒಬ್ಬರು ದೇವೇಗೌಡರು. ಇವತ್ತ ನಿಮ್ದೇ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಮನಮೋಹನ್ ಸಿಂಗ್ರು ಎಷ್ಟು ದಿನ ಟಿವಿದಾಗ ಬರ್ತಾರೆ ಹೇಳ್ರಿ? ಆದರೆ ನಮ್ಮ ದೇವೇಗೌಡರು ಟುಡೇ ಹಿ ಈಸ್ ಎ ಆಕ್ಟಿವ್ ಪೊಲಿಟಿಷಿಯನ್, ರಾಜ್ಯಸಭಾ ಮೆಂಬರ್ ಇದಾರ. ರಾಜ್ಯಸಭಾದಲ್ಲಿ ಎದ್ದು ಇವತ್ತು ಮಾತಾಡಿ ನಮ್ಮ ರಾಜ್ಯದ ಸಮಸ್ಯೆಗಳಿಗೆ ಟೇಬಲ್ ಕುಟ್ಟು ಮಾತಾಡೋಂಥ ಧೈರ್ಯ ಶಕ್ತಿ ಸನ್ಮಾನ್ಯ ದೇವೇಗೌಡರಿಗಿದೆ. ಬೇರೆಯವರೆಲ್ಲ ಮಾಜಿ ಪ್ರಧಾನಿಗಳು ಹಾಸ್ಪಿಟಲ್ಗೆ ಹೋದರೆ ಟಿವಿಯಲ್ಲಿ ಬರ್ತಿತ್ತು, ಇವರು ಇವತ್ತು ಅನಾರೋಗ್ಯದಿಂದ ಹಾಸ್ಪಿಟಲ್. ನಮ್ಮ ದೇವೇಗೌಡರು ಹಂಗಲ್ಲ, ಅವ್ರು ಇವತ್ತೇ ಅಲ್ಲ, ಅಂಥ ಒಂದು ಶಕ್ತಿಯುತ ವ್ಯಕ್ತಿ ಬಗ್ಗೆದ ನಿಮಗಾರ ಯೋಗ್ಯತೆನೇ ಎಲ್ಲ ಮಾತಾಡೋದು ಉಳಿತು. ಕುಮಾರಸ್ವಾಮಿ ಅವರು ಇಡೀ ರಾಜ್ಯ ಬರೀ ನಿಮ್ಮ ಓಲ್ಡ್ ಮೈಸೂರು ಲೀಡರ್ ಅಲ್ಲ ಅವರು. ಬರ್ರಿ ಬೀದರ್ನಿಂದ ನಿಂತರೂ ಗೆದ್ದು ಬರ್ತಾರ ಅಂತ ಲೀಡರ್ ಇದ್ದಾರೆ ಅವರು. ಇಡೀ ರಾಜ್ಯದಲ್ಲಿ ನಮ್ಮಲ್ಲಿ ಏನು ಗೌಡ್ರು ಇದಾರ ನಮ್ಮ ಏರಿಯಾದಾಗ? ನಮ್ಮಲ್ಲಿ JDS ಸೀಟ್ ಬರಲ್ವಾ ಹೇಳಿ? ಅಂಥವ್ರಿಗೆ ಹೇಳ್ತೀರಿ ಪಲಾಯನ ಮಾಡ್ಕೊಂಡು ಓಡೋದ್ರು. ಯಾಕೆ ಓಡೋಯ್ತಾರೆ? ಸೋಲು ಗೆಲ್ಲು ಇದ್ದೇ ಇದೆ. ನಮ್ಮ ನಿಖಿಲ್ ಕುಮಾರಸ್ವಾಮಿ ಇವತ್ತು ನಾನು ಮೆಚ್ತೀನಿ ಅವರಿಗೆ. ಯುವಕ